ಅಕ್ಷರದಾಸೋಹದ ಪಣವನ್ನ ತೊಟ್ಟು ಗವಿಶ್ರೀಗಳು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟೋಕೆ ಸಾಧ್ಯ ಆಗ್ತಿಲ್ಲ ಅಂತ ತುಂಬಿದ ಸಭೆಯಲ್ಲಿ ಕಣ್ಣೀರು ಹಾಕಿದ್ದು ಎಲ್ಲರ ಭಕ್ತರ ಮನಸ್ಸಲ್ಲೂ ಕೂಡ ಅಚ್ಚರಿಯಾಗಿ ಉಳಿದುಬಿಟ್ಟಿತ್ತು. ಅವತ್ತು ಶ್ರೀಗಳು ಕಣ್ಣೀರು ಹಾಕಿದ್ರು, ಬಟ್ ಈಗ ತಮ್ಮ ಛಲ ಬಿಡದೆ ವಸತಿ ನಿಲಯ ಉದ್ಘಾಟನೆ ಮಾಡಿಸಿದ್ದಾರೆ. ದಾನಿಗಳು ಹಾಗೂ ಸರ್ಕಾರದ ಸಹಾಯದಿಂದ ಸುಮಾರು 73 ಕೋಟಿ ರೂಪಾಯಿ ವೆಚ್ಚದಲ್ಲಿ 5,000 ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಾಣ ಆಗಿದೆ. ನೂತನ ಹಾಸ್ಟೆಲ್ ಕಟ್ಟಡದ ಉದ್ಘಾಟನೆಯನ್ನು ಅಕ್ಷರ ಸಂತ ಹಾಜಬ್ಬ ಹಾಗೂ ಹುಚ್ಚಮ್ಮ ಚೌಧರಿ ಅವರಿಂದ ಗವಿಶ್ರೀಗಳು ಉದ್ಘಾಟನೆ ಮಾಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಭಿನವ ಶ್ರೀಗಳು, ಭಕ್ತರ ಸಹಾಯದಿಂದ ಬಡ ಮಕ್ಕಳ ಹಾಸ್ಟೆಲ್ ನಿರ್ಮಾಣ ಆಗಿದೆ, ಎಲ್ಲವೂ ಭಕ್ತರಿಂದಲೇ ಆಗಿದ್ದು ಅಂತ ಹೇಳಿದ್ದಾರೆ. ಅವರು ದೋಸ್ತ್ ಬಂದು ಕೇಳಿದಂತಲ್ಲೋ 12 ಮಕ್ಕಳು ಹಡ್ದಿ ಕುಟುಂಬ ಕಲ್ಯಾಣ ಇಲಾಖೆಯವರು ಬಂದದು ಏನು ಹೇಳಿಲ್ಲ ನಿನಗ. ಬಂದಿದ್ರು ಮನೆಗೆ ಅವ್ರನ್ನು ಅಲ್ಲಿ, ಮತ್ತೆ ಬಂದೇನು ಹೇಳಿಲ್ಲ ನಿನಗವ್ರು. ಇಲ್ಲ ಬಂದಿದ್ರು, ಇದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ಬರ್ಕೊಂಡು ಹೋಗ್ಬಿಟ್ರು ಅವ್ರು ಅಂತ ಹೇಳಿ. ಅಂದ್ರೆ ಒಂದೊಂದು ಮನೆ ಅಂಗನವಾಡಿ ಸೆಂಟರ್ ಆದಂಗೆ ಆಗ್ಯಾವ. ನಮ್ಮ ಎಷ್ಟು ಮಠಮಾನ್ಯಗಳು ತಡಿತಾವ್ ನಿಮಗ, ಎಷ್ಟು ಶಾಲಿ ಸಂಸ್ಥೆಗಳ ತಡೆದಾವು. ಅಂದ್ರೆ ಜನಸಂಖ್ಯೆನೇ ಅಷ್ಟು ಆಗ್ತಾ ಇದೆ, ಮತ್ತೇನು ಮಾಡ್ಲಿಕ್ಕಾಗೋದಿಲ್ಲ. ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡೋರು. ಮತ್ತು ನಮ್ಮ ಮಕ್ಕಳ ದೊಡ್ಡ ಗುಣ ಏನು ಅಂದ್ರೆ